ಇನ್ನು ಸಿದ್ದರಾಮಯ್ಯರ ಪುತ್ರ ಯತೀಂದ್ರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸಿಎಂ ಪುತ್ರ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರತಕ್ಕಂಥದ್ದು. ಸಿದ್ದರಾಮಯ್ಯರವರ ಪುತ್ರ ಯತೀಂದ್ರ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ. ಸಿಎಂ ಆಗಿ ಪದಗ್ರಹಣ ಆಗ್ತಾ ಇದ್ದಾರೆ ಡಿಕೆ ಶಿ. ಅದರಿಂದ ಶುಭಾಶಯ ಕೋರೋದಕ್ಕೆ ಯತೀಂದ್ರ ಅವರು ಆಗಮಿಸಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಭೇಟಿಯಾಗಿ ಯತೀಂದ್ರ ಅವರು ಶುಭ ಕೋರಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿ ಶುಭ ಕೋರಿರತಕ್ಕಂಥದ್ದು ಕಾಂಗ್ರೆಸ್ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಯಾಗಿ ಗಮನ ಸೆಳೆದಿದೆ. ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ನಲ್ಲಿ ನಡೆದಂತಹ ಈ ಒಂದು ಭೇಟಿಯಲ್ಲಿ ಮುಖ್ಯಮಂತ್ರಿಯಾಗಿ ಪದಗ್ರಹಣಕ್ಕೆ ಸಜ್ಜಾಗಿರತಕ್ಕಂಥ ಡಿಕೆ ಶಿವಕುಮಾರ್ ಅವರಿಗೆ ಯತೀಂದ್ರ ಅಭಿನಂದನೆ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈ ಒಂದು ಭೇಟಿ ಏನಿದೆ, ಈ ಒಂದು ಭೇಟಿ ಕೇವಲ ಔಪಚಾರಿಕ ಶುಭಾಶಯನ ಅಥವಾ ಕಾಂಗ್ರೆಸ್ ಒಳಗಿನ ಐಕ್ಯತೆಯ ಒಂದು ಸಂದೇಶನ ಅಂತಕ್ಕಂಥ ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಶುರುವಾಗ್ಬಿಟ್ಟಿದೆ. ಯಾಕಂದರೆ ನಾಯಕತ್ವ ಬದಲಾವಣೆಯ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಪಾಳೆಯದ ಪ್ರಮುಖ ಮುಖವಾಗಿರ್ತಕ್ಕಂಥ ಯತೀಂದ್ರ ನೇರವಾಗಿ ಡಿಕೆ ಶಿ ಅವರನ್ನು ಭೇಟಿ ಮಾಡಿರತಕ್ಕಂಥದ್ದು ವಿಶೇಷ ಮಹತ್ವವನ್ನು ಪಡ್ಕೊಂಡಿದೆ. ಈ ಬೆಳವಣಿಗೆಯನ್ನು ಕಾಂಗ್ರೆಸ್ನೊಳಗಡೆ ಸಮನ್ವಯ ಮತ್ತು ಅಧಿಕಾರ ಹಸ್ತಾಂತರ ಸುಗಮವಾಗಿ ನಡೀತಿರ್ತಕ್ಕಂಥ ಒಂದು ಸೂಚನೆ ಅಂತ ಹಲವು ನಾಯಕರು ಹೇಳ್ತಾ ಇದ್ದಾರೆ. ಬಟ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಬಟ್ ನಿಮಗೆ ಚಿತ್ರದಲ್ಲಿ ಕಾಣಿಸ್ಬೋದು, ಒಂದು ಬೊಕ್ಕೆ ಹಿಡ್ಕೊಂಡು ಯತೀಂದ್ರ ಅವರು ಸಿದ್ದರಾಮಯ್ಯನವರ ಅಂದರೆ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ಶುಭಾಶಯನ ಕೋರಿದ್ದಾರೆ. ಇದೇ ವೇಳೆ ಹೊಸ ಸಂಪುಟ ರಚನೆಗೂ ಮುನ್ನ ನಡೆದಿರ್ತಕ್ಕಂಥ ಈ ಭೇಟಿ ಏನಿದೆ, ಈ ಭೇಟಿ ರಾಜಕೀಯವಾಗಿ ಇನ್ನಷ್ಟು ಕುತೂಹಲ ಕೆರಳಿಸಿದೆ ಅಂತ ಹೇಳಬಹುದು. ಸಿದ್ದರಾಮಯ್ಯ ರಾಜೀನಾಮೆ, ಡಿ ಕೆ ಶಿ ಪದಗ್ರಹಣದ ನಡುವೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆ ಇದಾಗಿದೆ. ಸಿದ್ದು ಪುತ್ರ ಯತೀಂದ್ರ ಡಿ ಕೆ ಶಿ ಅವರನ್ನು ಭೇಟಿ ಮಾಡಿ ಶುಭ ಕೋರಿದ್ದಾರೆ. ದಟ್ ಈಸ್ ಫೈನ್. ಇದು ಕೇವಲ ಅಭಿನಂದನಾ ಭೇಟಿನ ಅಥವಾ ಕಾಂಗ್ರೆಸ್ ಒಳಗಿನ ಒಂದು ಐಕ್ಯತೆಯ ಸಂದೇಶನ? ಇದು ಪ್ರಶ್ನೆ. ಈ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಜೋರಾಗಿದೆ. ಯಾಕೆಂತ ಹೇಳಿದರೆ ಯತೀಂದ್ರ ಸಿದ್ದರಾಮಯ್ಯನವರ ಅವರು ಯಾವ್ಯಾವ ವಿಚಾರಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಯತೀಂದ್ರ ವಿಚಾರವಾಗಿ ಏನೇನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಅದರಲ್ಲಿ ಈಗ ಯತೀಂದ್ರ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯಾಗಿರ್ತಕ್ಕಂಥದ್ದು ಒಂದಿಷ್ಟು ಚರ್ಚೆಗಳಿಗೆ ಕಾರಣ ಆಗಿದೆ.